ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ವಿಶೇಷ ಸಂಚಿಕೆ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಎಂದಿನಂತೆ ವೈದ್ಯರಾದ ವಿನಯ್ ಅವರಿದ್ದಾರೆ. ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾವು ಕಳೆದ ಸಂಚಿಕೆಗಳಲ್ಲಿ ಮಧುಮೇಹದ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ರೀತಿ ಆಹಾರ ಪದ್ಧತಿ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಜೊತೆಗೆ ಮಧುಮೇಹ, ಸಕ್ಕರೆ ಕಾಯಿಲೆ ಅನ್ನೋದು ಬಹಳಷ್ಟು ಆರ್ಗನ್ಸ್ ಮೇಲೆ ಪರಿಣಾಮ ಬೀರುತ್ತೆ, ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹಕ್ಕೂ ಹೃದಯಕ್ಕೂ ಯಾವ ರೀತಿಯ ನಂಟಿದೆ ಅಂತ ತಿಳ್ಕೊಳ್ಳೋಣ. ಸೊ ಡಯಾಬಿಟಿಸ್, ಶುಗರ್ ಅಂದ ತಕ್ಷಣ ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಹೆಂಗೆ ರಿಲೇಟ್ ಆಗುತ್ತೆ? ಇವತ್ತು ನಾವು ಬಹಳಷ್ಟು ಅಂದರೆ ಒಂದು ರೀತಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಸಾವಲ್ಲೂ ಟ್ರೆಂಡಿಂಗ್ ಆಗಿರೋಂಥದ್ದು ಇದೆ. ಯಾಕಂದ್ರೆ ಡಯಾಬಿಟಿಸ್ ಇದೆ, ಬಟ್ ಅದನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಸಮಾಧಾನಕರ ಫೀಲ್ ಅಲ್ಲೇ ಇರ್ತಾರೆ. ರಾತ್ರಿ ಅದೇ ಫೀಲ್ ಅಲ್ಲೇ ಮಲಗಿರ್ತಾರೆ, ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಇಲ್ಲ, ಜೀವ ಹೋಗಿರುತ್ತೆ. ಫಸ್ಟ್ ಹಾರ್ಟ್ ಅಟ್ಯಾಕ್ ಅಲ್ಲೇ ಜೀವ ಹೋಗ್ಬಿಟ್ಟಿರುತ್ತೆ, ಅದು ಗೊತ್ತೇ ಆಗೋದಿಲ್ಲ, ಕಾರ್ಡಿಯೋ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಈ ಹೇಗೆ ಕನೆಕ್ಟ್ ಆಗುತ್ತೆ ಈ ಶುಗರ್ ಮತ್ತು ಹಾರ್ಟ್ ಅಟ್ಯಾಕ್? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಡಯಾಬಿಟಿಸ್ ಅರ್ಥ ಮಾಡ್ಕೋಬೇಕು. ಸೊ ಅದು ಪ್ರೀವಿಯಸ್ ಎಪಿಸೋಡ್ ಹೇಳಿದ್ವಿ, ಇನ್ನೊಂದ್ಸರಿ ಕ್ವಿಕ್ಲಿ ಅಲ್ಲಿ ಗೊತ್ತು. ನಾವು ಊಟ ಮಾಡಿರ್ತಕ್ಕಂತಹ ಆಹಾರ 90% ಯೂಶುವಲಿ ನಾವು ಕೊಡ್ತಿರೋದೇ ಕಾರ್ಬ್ಸ್, ಅಂದ್ರೆ ಸಕ್ಕರೆ ಕೊಡ್ತಾ ಇದೀವಿ. ಅದು ನೀವು ಯಾವುದೇ ರೂಪದಲ್ಲಿ ತಗೊಂಡ್ರು, ನೀವು ಬ್ರೆಡ್, ಬಿಸ್ಕೆಟ್, ಬಿಳೆ ಅನ್ನ ಯಾವ ರೂಪದಲ್ಲಿ ತಗೊಂಡ್ರು, ಯು ಆರ್ ಗಿವಿಂಗ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಶುಗರ್. ಸಣ್ಣ ಕರಳಲ್ಲಿ ಹೋಗಿ ಸಕ್ಕರೆ ಆಗಿ ಅಬ್ಸರ್ವ್ ಆಗೋದು. ಇದನ್ನ ಖಾಲಿ ಮಾಡಬೇಕು. ನಾವು ಯಾವಾಗ ಖಾಲಿ ಮಾಡಿಲ್ಲ, ಆ ರಕ್ತ ಮಂದ ಆಗ್ತಾ ಬರುತ್ತೆ. ಹೆಂಗೆ 5 ಲೀಟರ್ ನೀರಿದೆ, ನೀವು ಅದಕ್ಕೆ ಸಕ್ಕರೆ ಹಾಕ್ತಾ ಹೋದ್ರಿ, ಮಿಕ್ಸ್ ಮಾಡ್ತಾ ಹೋದ್ರಿ, ಏನಾಗುತ್ತೆ? ಫಸ್ಟ್ ಏನಾಗುತ್ತೆ? ಸ್ವೀಟ್ ಆಗುತ್ತೆ, ಆಮೇಲೆ ಮತ್ತಾಕಿ ಮಾಡಿದ್ರೆ ಥಿಕ್ನೆಸ್ ಬರುತ್ತೆ, ಪಾಕ. ಯಾವ ಲೆವೆಲ್ಗೆ ಆಗುತ್ತೆ ಅಂತಂದ್ರೆ ನಿಮಗೆ ಸಕ್ಕರೆನ ಜೇನುತುಪ್ಪನ ಅಂತ ಗುರ್ತಿಡಿಯಕ್ಕಾಗಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತಲ್ವಾ. ಸೊ ಅಂದ್ರೆ ನಿಮ್ಮ ಹಾರ್ಟ್ ಇಲ್ಲಿದೆ, ಇಲ್ಲಿಂದ ರಕ್ತ ಪಂಪ್ ಮಾಡಿ ಇಡೀ ದೇಹಕ್ಕೆ ಕಾಲ್ ತನಕ ರೀಚ್ ಆಗಿ ಮತ್ತೆ ವಾಪಸ್ ಪುಲ್ ಮಾಡಬೇಕು. ಈ ಪ್ರೋಸೆಸ್ ಅಲ್ಲಿ ಹೆಲ್ಪ್ ಮಾಡೋದು ಯಾರ್ಯಾರು? ಹಾರ್ಟ್ ಮತ್ತೆ ಕಿಡ್ನಿ ಸೋಸಬೇಕು, ಹಾರ್ಟ್ ಪಂಪ್ ಮಾಡಬೇಕು. ಇದನ್ನ ಬ್ರೇಕ್ ಡೌನ್ ಮಾಡೋ ಕೆಲಸ ಲಿವರ್. ನಾನು ಆಗ್ಲೇ ಹೇಳಿದೆ, ಎಂಡೋಕ್ರೈನ್ ಫಂಕ್ಷನ್ಸ್ ಎಲ್ಲ ಜವಾಬ್ದಾರಿ ಲಿವರ್. ಎಲ್ಲ ಆರ್ಗನ್ ಒಟ್ಟಿಗೆ ಫಂಕ್ಷನ್ ಮಾಡ್ತಿರ್ಬೇಕು. ನೀರ್ ತರ ಇರೋದನ್ನ ಕಳಿಸೋದು ಈಸಿನಾ, ಎಣ್ಣೆ ತರ ಅಥವಾ ಜೇನುತುಪ್ಪ ತರ ಇರೋದು ಕಳಿಸೋದು ಎಳೆಯೋದು ಈಸಿ? ನೀರು. 1 ಬೌಲಲ್ಲಿ ನೀವು ಸಕ್ಕರೆ ಪಾಕ ಹಾಕಿದಿರಿ, ಅದನ್ನ ನೀವು ಸೋಸ್ಕೊಂಡ್ರಿ, ಅದನ್ನ ಹಂಗೆ ಇಡ್ತೀರಿ, ವಾಶ್ ಮಾಡಿಲ್ಲ, ಅವಾಗ ಏನಾಗಿರುತ್ತೆ? ಅದು ಜಿಡ್ಡು ಹತ್ಕೊಂಡ್ಬಿಟ್ಟಿರುತ್ತೆ, ಆಗಿರುತ್ತೆ. ವಾಪಸ್ ಅದು ರೀಕ್ರಿಸ್ಟಲೈಸ್ ಆಗುತ್ತಾ? ಒಂದ್ ಸ್ವಲ್ಪ ವಾಪಸ್ ಪಾಕ ಇದ್ರ ತರ ಸಕ್ಕರೆ ತರ. ರಕ್ತನಾಳ ಇದೆ, ನೀವು ಯಾವಾಗ ಕಾನ್ಸ್ಟೆಂಟ್ ಆಗಿ ಬ್ಲಡ್ ಫ್ಲೋ ಆಗ್ತಿಲ್ಲ, ಕಸ ಹೊರಗಡೆ ಬರಬೇಕು, ರಕ್ತದ ಕೆಪಾಸಿಟಿ ಮತ್ತೆ ವಾಪಸ್ ತೆಳ್ಳ ಆಗ್ಬೇಕು, ಆಗ್ತಾ ಇಲ್ಲ, ಅದೇನ್ ಮಾಡುತ್ತೆ? ಇಟ್ಸ್ ಆರ್ ಸ್ಕ್ರಬ್ಬಿಂಗ್. ಸೊ ನಿಮ್ಮ ರಕ್ತನಾಳಕ್ಕೆ ಮರಳಕ್ಕಾಗದ ಮತ್ತೆ ಪ್ಲಾಸ್ಟಿಕ್ ಪೈಪ್ ತರ ಆಯ್ತು. ಸೊ ಅದು ಉಜ್ಜಕ್ಕೆ ಶುರು ಮಾಡುತ್ತೆ. ಸೊ ಆ ಬಾಡಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಒಳ್ಳೆ ಕ್ವಾಲಿಟಿ ಫ್ಯಾಟ್ ಸಿಗ್ತಿದ್ಯಾ ನೋಡುತ್ತೆ. ಇದು ಉಜ್ಜೋಗಿದೆ ಅಲ್ಲ, ಮರಳಕ್ಕಾಗದ ಉಜ್ಜಿದೆ ಅಲ್ಲ, ಅಲ್ಲಿ ಅದನ್ನ ಸಾಫ್ಟ್ ಇಟ್ಕೋಬೇಕು. ಸೊ ದಟ್ ಬ್ಲಡ್ ಬಂದ್ರೆ ಮತ್ತೆ ಫ್ರೀ ಆಗಿ ಫ್ಲೋ ಆಗ್ಬೇಕು. ಬಿಕಾಸ್ ಈ ಕಡೆಯಿಂದ ಮರಳಕ್ಕಾಗದ ಉಜ್ಜಿದೆ ಅಂತಂದ್ರೆ ಆ ರಕ್ತನಾಳ ಒಡೆದು ರಕ್ತ ಸೋರ್ಬಿಡುತ್ತೆ, ಸೋರ್ಕೊಳ್ಳಂಗಿಲ್ಲ. ಸೊ ದೇಹ ತನ್ನನ್ನು ತಾನು ರೆಡಿ ಮಾಡ್ಕೋಬೇಕು. ನಾನು ತುಂಬಾ ಕಾಮನ್ ಮ್ಯಾನಿಗೆ ತುಂಬಾ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ, ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಿಲ್ಲ. ಸೊ ನಿಮ್ದೊಂದು ಪೈಪ್ ಇದೆ, ಪೈಪಿಗೆ ನೀವು ಮರಳಕ್ಕಾಗದ ಒಂದೇ ಕಡೆ ಉಜ್ತಾ ಇದ್ರಿ ಅಂತಂದ್ರೆ ಆ ಕಾಲ ವೀಕ್ ಆಗ್ತಾ ವಾಪಸ್ ಅಲ್ಲಿ ನೀರು ಕಳಿಸಿ ನೀವು ನೀರ್ಲಿಕ್ಕೆ ಆಗುತ್ತೆ. ಸೊ ಇಲ್ಲೇನಾಯ್ತು? ನಿಮ್ಮ ರಕ್ತನಾಳಕ್ಕೆ ನಿಮ್ಮ ಸಕ್ಕರೆ ಮರಳಕ್ಕಾಗದ ತರ ಆಗಿದೆ, ಉಜ್ಜಿದೆ, ದೇಹ ಅಲ್ಲಿ ಉಜ್ಜಿರೋದು ಗೊತ್ತಾಗಿದೆ, ಅದನ್ನ ಸರಿ ಮಾಡ್ಕೋಬೇಕು. ಒಳ್ಳೆ ಕ್ವಾಲಿಟಿ ಫ್ಯಾಟ್ ಹುಡ್ಕುತ್ತೆ, ಸಿಗಲ್ಲ, ತೇಪೆ ಹಾಕ್ಬೇಕಲ್ಲ, ಕಸ ಬ್ಯಾಡ್ ಫ್ಯಾಟ್ ಅಂತ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದನ್ನೇ ತಂದು ತೇಪೆ ಹಾಕುತ್ತೆ. ಈ ಪ್ರೋಸೆಸ್ 1 ದಿನ 2 ದಿನಕ್ಕೆ ಆಗಲ್ಲ. ತೇಪೆ ಹಾಕೋತಾ ಇಟ್ ವಿಲ್ ಟೇಕ್ ಮಂತ್ಸ್ ಟುಗೆದರ್, ವೀಕ್ಸ್ ಟುಗೆದರ್, ಇಯರ್ಸ್ ಟುಗೆದರ್. ಸೆಂಟ್ರಲ್ ಮತ್ತೆ ಯಾವಾಗ ಒಂದ್ಸರಿ ರಿಯಲೈಸ್ ಆಯ್ತು, ಮತ್ತೆ ನಾವು ವಾಪಸ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್, ವಾಕಿಂಗ್ ಮಾಡಕ್ ಶುರು ಮಾಡಿದ್ವಿ, ಬಾಡಿ ಅವಾಗ ಮತ್ತೆ ರಕ್ತನ ಕಡಿಮೆ ಮಾಡ್ಕೋತಾ ಬರುತ್ತೆ, 5.6 HbA1c ಬರುತ್ತೆ, ಕೊಲೆಸ್ಟ್ರಾಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈ ಹಾಕಿರೋ ತೇಪೆನು ದೇಹ ತನ್ನನ್ನು ತಾನು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರುತ್ತೆ. ಮತ್ತೊಂದೆರಡು ಫಂಕ್ಷನ್ ಬಂದು ಮದುವೆ ಉಂಡ್ರಿ, ಗುಲಾಬ್ ಜಾಮೂನ್. ಮದುವೆ ಊಟ ಅನ್ನೋದು ಎಷ್ಟು ವಿಲನ್ ಆಗಿದೆ ನೋಡಿ, ಗೊತ್ತೇ ಅಲ್ಲ. ನಾವು ರಾಂಗ್ ಆಗಿ ಊಟ ಮಾಡ್ತಿದ್ವಿ ಮೇಡಮ್, ಅದೇ ಸಮಸ್ಯೆ. ನಮ್ ಕಡೆ ಎಲ್ಲ ಮದುವೆಯಲ್ಲಿ ಈಗಲೂ ಕೆಳಕ್ ಕುಂದಿಸಿ ರೊಟ್ಟಿ ಊಟ ಹಾಕ್ತಾರೆ. ಇಲ್ಲಿ ಸ್ಟಾರ್ಟರ್ಗೆ ಮೈದಾ, ಅದಾದ್ಮೇಲೆ ಸೆಂಟ್ರಿಗೆ ರುಮಾಲಿ ರೋಟಿ ಇಲ್ಲ ಪರೋಟ, ಇಲ್ಲ ಅಂದ್ರೆ ಇಡ್ಲಿ ದೋಸೆ ಬೇರೆ ಟ್ರೆಂಡ್ ಬಂದಿದೆ ಈಗ ಮದುವೆ ಮನೆಯಲ್ಲಿ. ಅಲ್ಲ ಹೆಂಗಾಗಿದೆ ಅಂದ್ರೆ ಇರೋ ಬರೋ ಎಲ್ಲಾ ಐಟಮ್ಸ್ ಇರಬೇಕು, ಅದೇ ಸೂಡೋ ಪ್ರೆಸ್ಟೀಜ್, ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳಕ್ಕೆ. ಅದಾದ್ಮೇಲೆ ಇವ್ರ ಕ್ಲೋಸಿಂಗ್ ಏನು?
ಗುಲಾಬ್ ಜಾಮೂನು ಇಲ್ಲಾಂದ್ರೆ ಕ್ಯಾರೆಟ್ ಹಲ್ವಾ ಜೊತೆಗೆ ಐಸ್ ಕ್ರೀಮ್ ಅಲ್ಲಿ ನೋಡಿ ಅದೇ ಒಂದ್ ವೆರೈಟಿ ಅಲ್ಲ, ಎಲ್ಲದರಲ್ಲೂ ತುಂಬಾ ವೆರೈಟೀಸ್. ಅದಾದ್ಮೇಲೆ ಮತ್ತೆ ಹೊರಗಡೆ ಬರ್ತಾ ಸ್ವೀಟ್ ಬೇಡ ಬಿಡಿ, ನಾವು ಮದುವೆಗೆ ನೀವು ಹೇಳಿ ಈಗ ಆಯ್ತಾ. ಸೊ ಇಲ್ಲೇನಾಯ್ತು, ಸೊ ಅದು ಬಾಡಿ ಕ್ಲೀನ್ ಹಾಕೊಳಕ್ ನೀವು ಟೈಮೇ ಕೊಟ್ಟಿಲ್ಲ. ಉಜ್ತಾ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ತಿದೆ, ಅಲ್ಲಿ ತೈಪೆ ಹಾಕೊಂಡು ಹೋಗ್ತಾ ಇದೆ. ಸೊ ಅದ್ರದ್ದು ಫಂಕ್ಷನಾಲಿಟಿ ಕಳ್ಕೊಂಡ್ಬಿಡುತ್ತೆ. ದೇಹ ಇಂಟರ್ನಲ್ಲಿ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಫ್ಯಾಟ್ ಕೊಟ್ರೆ ಪಂಪಿಂಗ್ ಈಸಿ ಆಗೋದು, ರಕ್ತನಾಳದಲ್ಲಿ ರಕ್ತ ಚಲನ ಕರೆಕ್ಟ್ ಆಗೋದು. ಯಾವಾಗ ಸ್ಕ್ರಬ್ ಆಯಿತು, ತೇಪೆ ಹಾಕೋತು, ಆ ಜಾಗ ಗಟ್ಟಿ ಆಗುತ್ತೆ. ಸೊ ಬರ್ತಾ 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 ನೀವು ಹೊಸ ಇಯರ್ಫೋನ್ಸ್ ಇದ್ದಿದ್ದು ಮಳೆಯಲ್ಲಿ ಬಿಸಿಲಲ್ಲಿ ಬಿಟ್ಟಿರೋ ಕೇಬಲ್ ವೈರ್ ಥರ ಆಗ್ಬಿಡುತ್ತೆ. ಸೊ ಆ ಫ್ಲೆಕ್ಸಿಬಿಲಿಟಿ ಹೋಯ್ತು. ಯಾವಾಗ ಅದಕ್ಕೆ ಪಂಪ್ ಮಾಡ್ಕೊಳಕ್ ಆಗೋದಿಲ್ಲ, ಬಾಡಿ ಯಾವಾಗ ವೀಕ್ ಸ್ಟೇಟಿಗೆ ಹೋಗುತ್ತೆ ಆವಾಗ ಅರೆಸ್ಟ್ ಆಗುತ್ತೆ ಕೆಲಸ ಮಾಡೋದು. ಸೊ ನಿಮ್ಮ ಬಾಡಿಗೆ ಕೆಪಾಸಿಟಿ ಇತ್ತು ಅಂತಂದ್ರೆ, ಇಫ್ ಯು ಆರ್ ಯಂಗ್ ಏಜ್ ಅಂತಂದ್ರೆ ಅದು ಕೊಲ್ಯಾಟ್ರಲ್ಸ್ನ ಮಾಡ್ಕೊಳ್ಳುತ್ತೆ. ನದಿ ಇದೆ, ಅರ್ಧ ಏನೋ ಬಾಂದ್ ಕಟ್ಟಿದಿರಿ, ನದಿ ನೀರು ಜಾಸ್ತಿ ಆಯ್ತು ಅಂತಂದ್ರೆ ಒಂದು ಅದನ್ನ ಹೊಡ್ಕೊಂಡು ಹೋಗುತ್ತೆ, ಇಲ್ಲ ಸೈಡ್ಗೆಲ್ಲಾರ ಕೌಲ್ ಹೊಡೆದು ಇನ್ನೊಂದ್ ಕಡೆ ನೀರು ಇನ್ನೊಂದು ಕೆರೆ ತುಂಬುತ್ತೆ, ಆ ಕೆರೆಯಿಂದ ಇನ್ನೊಂದು ಹಂಗೆ ಕೋಡಿ ಬಿದ್ದು ತುಂಬ್ಕೊಂಡು ಹೋಗುತ್ತೆ. ಇಫ್ ಯು ಆರ್ ಹೆಲ್ದಿ, ನೀವೇನೋ ಕೆಲಸ ಮಾಡ್ತಿದ್ದೀರಿ, ಫಿಸಿಕಲಿ ಆಕ್ಟಿವ್ ಆಗಿದ್ದೀರಿ, ಆದ್ರೂ ಕಸ ತಿಂತಾ ಇದ್ದೀರಿ ಅಂದ್ರೆ ಎಕ್ಸ್ಟ್ರಾ ಕೊಲ್ಯಾಟ್ರಲ್ಸ್ನ ಮಾಡ್ಕೊಳ್ಳುತ್ತೆ. ನೀವು ಹೆಲ್ದಿಯಾಗೂ ತಿಂತಾ ಇಲ್ಲ, ಹೆಲ್ದಿ ಲೈಫ್ ಸ್ಟೈಲು ಮೇಂಟೈನ್ ಮಾಡ್ತಿಲ್ಲ ಅಂದ್ರೆ ಅದು ಕೊಲ್ಯಾಟ್ರಲ್ ಮಾಡ್ಕೊಳ್ಳೋವಷ್ಟು ಟೈಮು ಎನರ್ಜಿ ಇಲ್ಲ ಅಂದಾಗ ಅದನ್ನ ಬ್ಲಾಕ್ ಮಾಡುತ್ತೆ. ಸೊ ಫಸ್ಟ್ ಸಣ್ಣವಾಗವು ಅಟ್ಯಾಕ್ಸ್. ದೇಹಕ್ಕೆ ಬದುಕಕ್ಕೆ ಆಸೆ ಒಂದೇ ಸರಿ ಬಿಟ್ಕೊಡಲ್ಲ, ವಾರ್ನಿಂಗ್ಸ್ ಕೊಡುತ್ತೆ. ಎದೆ ಉರಿ, ಎದೆ ನೋವು, ಅನ್ಈಸಿ ಫೀಲಿಂಗು, ಸಂಕಟ, ತಲೆ ಸುತ್ತು ಬರೋದು, ಅವಾಗ ಬಿದೋಗೋದು, ತಲೆ ಸುತ್ತು ಬಂತು ಅಂತ ಎದ್ದು ಕೂತ್ಕೊಳ್ಳೋದು. ನಿಮಗೆ ಅವೆಲ್ಲ ಸಿಂಪ್ಟಮ್ಸ್ಗಳು ದೇ ಪೈಲ್ ಅಪ್ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್. ನಿಮಗೆ ಒಂದೇ ದಿನ ರಪ್ ಅಂತ ಯಾರು ಸಾಯಲ್ಲ. ಅದು ನೋಡಿ, ಆ ಸಿಗ್ನಲ್ಸ್ ಗಳನ್ನ ಇಗ್ನೋರ್ ಮಾಡೋದು ಯಾಕೆ? ಇವತ್ತು ರಾತ್ರಿ ಮಲಗಿದವರು ಬೆಳಗ್ಗೆ ರೀತಿಲಿ. ಸೊ ನಮಗೆ ಆ ಸಿಗ್ನಲ್ಸ್ ಗಳನ್ನ ಆಗ್ಬೇಕಂದ್ರೆ ಫಸ್ಟ್ ನಾವು ವಿ ಶುಡ್ ಬಿ ಅಲೈವ್. ಬೀಯಿಂಗ್ ಅಲೈವ್ ಇಸ್ ಡಿಫ್ರೆಂಟ್, ಲಿವಿಂಗ್ ಇಸ್ ಡಿಫ್ರೆಂಟ್. ನೀವು ಬದುಕೋದು ಬೇರೆ, ನೀವು ಜೀವನ ಮಾಡೋದು ಬೇರೆ. ಸೊ ನಾವು ಕನೆಕ್ಟ್ ಆಗ್ತಿಲ್ಲ, ಲೈಫ್ ಜೊತೆ ಕನೆಕ್ಟ್ ಆಗ್ತಿಲ್ಲ. ಯಾಕೆ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ, ಮೊಬೈಲ್ ಇದೆ, ಟಿವಿ ಇದೆ, ನೆಟ್ಫ್ಲಿಕ್ಸ್ ಇದೆ. ಕೆಲವರು ಪೇಷಂಟ್ಸ್ ಬರ್ತಾರೆ, ಸರ್ ನಾನು ರಾತ್ರಿ ಪೂರ್ತಿ ನೆಟ್ಫ್ಲಿಕ್ಸ್ ನೋಡ್ತೀನಿ, ನನಗೆ ನಿದ್ದೆನೇ ಬಂದಿಲ್ಲ. ನೀನು ಬ್ರೈನ್ನ ಆಕ್ಯುಪೈಡ್ ಆಗಿ ಇಟ್ಟಿದ್ಯಾ, ನಿದ್ದೆಯಲ್ಲಿ ಬರುತ್ತೆ. ನಿದ್ದೆ ಬರೋದು ಕಾಮನ್ ಸೆನ್ಸ್ ಏನೋ, ಕತ್ಲಾಗಬೇಕು. ಕತ್ಲಾಗಬೇಕಾದ್ರೆ ಏನು ಮಾಡಬೇಕು, ನಿನ್ನ ರೂಮಲ್ಲಿ ಒಂದು ಸಣ್ಣ ಲೈಟು ಇರಬಾರ್ದು, ಮೊಬೈಲ್ ಸೆತಾಗಿ ಇರಬಾರ್ದು. ಎನಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಶುಡಂಟ್ ಬಿ ದೇರ್. ಒಂದು ತುಪ್ಪದ ದೀಪ ಹಚ್ಚಿಟ್ಟು ನೀವು ಬಾಗಿಲು ಹಾಕಿದ್ರೆ ಡೆಫಿನೆಟ್ ನಿದ್ದೆ ಬಂದೇ ಬರುತ್ತೆ. ಹಳೆ ಕಾಲದಲ್ಲೆಲ್ಲ ಕಂಫರ್ಟಬಲ್ ಆಗಿ ಮಲ್ಕೋಬೇಕು ಅಂತಂದ್ರೆ ದೀಪ ಹಚ್ಚಿಟ್ಟು ಮಲ್ಕೋತಿದ್ರು, ಬಿಕಾಸ್ ಅದು ಎನರ್ಜಿ ಆ ಥರ. ಸೊ ನಿಮ್ಗೆ ಯಾವಾಗ ಇದು ಸ್ಕ್ರಬ್ಬಿಂಗ್ ಶುರು ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು, ಒಂದಾಯಿತು ಇಗ್ನೋರ್ ಮಾಡಿದ್ರಿ, ಎರಡಾಯಿತು ಇಗ್ನೋರ್ ಮಾಡಿದ್ರಿ, ಮೂರಾಯಿತು ಇಗ್ನೋರ್ ಮಾಡಿದ್ರಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಾಡಿಯಲ್ಲಿ ಅದು ತಡ್ಕೊಳಕ್ಕೆ ಆಗದೆ ಇರೋಂಥ ಕಂಡೀಷನ್ಸ್ ಬಂದಾಗ ಮೇಜರ್ ಕ್ಯಾಟಸ್ಟ್ರಾಫ್ಸ್ ಆಗ್ತವೆ. ಮೆದುಳಲ್ಲಿ ಬ್ಲಾಕ್ ಆಯಿತು, ಸ್ಟ್ರೋಕ್. ಕಿಡ್ನಿ ಹಾಳಾಯಿತು, ಕಿಡ್ನಿ ಫೇಲ್ಯೂರ್. ಹಾರ್ಟ್ ಬ್ಲಾಕ್ ಆಯಿತು, ಕಾರ್ಡಿಯಾಕ್ ಅರೆಸ್ಟ್. ಸೊ ಅದು ಎಲ್ಲಿ ಬೇಕಾದ್ರೂ ಬ್ಲಾಕ್ ಆಗ್ಬೋದು. ನಿಮ್ಮ ಬ್ಯಾಡ್ ಲಕ್ ಎಲ್ಲಿದೆ ಗೊತ್ತಿಲ್ಲ. ದೇಹಕ್ಕೆ ಬದುಕೋದು ಇಂಪಾರ್ಟೆಂಟ್ ಅಂದಾಗ ನನಗೆ ಒಂದು ಕೈ ಒಂದು ಕಾಲು ಬೇಡ ಅಂತ ಅದು ಡಿಸೈಡ್ ಮಾಡಿದ್ರೆ ಆ ಒಂದು ಕೈ ಒಂದು ಕಾಲಕ್ಕೆ ಸ್ಟ್ರೋಕ್ ಆಗುತ್ತೆ. ಆ ಭಾಗ ನನಗೆ ಕಾಲಿನ ಅವಶ್ಯಕತೆ ಇಲ್ಲ, ನನ್ನ ಕೈ ಇದ್ರೆ ತಲೆ ಇದ್ರೆ ಸಾಕು ಅಂತ ದೇಹ ಡಿಸೈಡ್ ಮಾಡ್ತಂದ್ರೆ ಕಾಲಿಗೆ ಸ್ಟ್ರೋಕ್ ಆಗುತ್ತೆ. ಹೆಮಿಪ್ಲೇಜಿಯಾ, ಪ್ಯಾರಾಪ್ಲೇಜಿಯಾ ಅಂತ ಕರಿತೀವಿ ನಾವು ಮೆಡಿಕಲ್ ಟರ್ಮ್ಸಲ್ಲಿ. ಒಂದು ಕಡೆನ, ಒಂದು ಭಾಗನ, ಒಂದು ಕೈಯ, ಒಂದು ಕಾಲ. ಕೆಲವರಿಗೆ ಮೂತಿ ಆಗುತ್ತೆ, ಬೆಲ್ಸ್ ಪಾಲ್ಸಿ. ಸೊ ದೇಹಕ್ಕೆ ಎಲ್ಲೋ ಏನೋ ಅನ್ಸಿರುತ್ತಲ್ಲ, ಇವರೇನೋ ಮಾಡ್ತಾರೆ. ಅಂಡ್ ನವಡೇಸ್ ವಿ ಆರ್ ಸೀಯಿಂಗ್ ಯಾರ ದಿಂಬ ಹತ್ರ ಫೋನ್ ಇಟ್ಕೊಂಡು ಮಲ್ಕೋತಿದ್ದಾರೋ ಅಥವಾ ದೇಹದ ಹತ್ರ ಫೋನ್ ಇಟ್ಕೊಂಡು ಮಲ್ಕೊಂತಾರೆ, ಅವ್ರ ಕೇಸಸಲ್ಲಿ ವಿ ಆರ್ ಸೀಯಿಂಗ್ ಮೋರ್ ಕೇಸಸ್ ಆಫ್ ಟ್ರೈಜಮಿನಲ್ ನ್ಯೂರಾಲಜಿಯಾ, ನರ್ವ್ ಪ್ರಾಬ್ಲಮ್ಮು, ಬಾಯಿ ಒಳ್ಸಕ್ಕೆ ಬರಲ್ಲ, ಬಾಯಿ ಓಪನ್ ಮಾಡೋಕ್ಕೆ ಬರಲ್ಲ, ನೀರು ಕುಡಿಯೋಕ್ಕೆ ಬರಲ್ಲ, ಹಾರ್ಟ್ ಅಟ್ಯಾಕ್ ಕೇಸಸ್, ಕಾನ್ಸ್ಟೆಂಟ್ ಆಗಿ ಕುತ್ತಿಗೆ ನೋವು, ಸರ್ವೈಕಲ್ ಇಶ್ಯೂಸ್. ಯಾಕೆ ಬರ್ತಿದೆ ಅಂತ ನೀವು ಫೋನ್ ದಿಂಬು ಕೆಳಗೆ ಫೋನ್ ಇಟ್ಕೊಂಡು ಮಲ್ಕೋತಾರ. ಅದು ಏನು ವ್ಯಾಮೋಹನೋ ಪ್ರೀತಿನೋ ಅದೇನೋ ಗೊತ್ತಿಲ್ಲ ನನಗೆ. ಫೋನ್ ಇಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್, ಅದು ನಥಿಂಗ್ ಮೋರ್ ದನ್ ದಟ್. ನೀವು ಕಾರ್ನ ಬೆಡ್ರೂಮ್ ಒಳಗೆ ಮಲ್ಸ್ಕೊತೀರಾ? ಇಲ್ಲ ತಾನೆ. ಯಾವ್ಯಾವ ಎಲ್ಲಿರ್ಬೇಕು, ಚಪ್ಪಲಿ ಹೊರಗಡೆ ಇರ್ಬೇಕಂದ್ರೆ ಹೊರಗಡೆ ಇರ್ಬೇಕು. ಅದು 5,000 ಚಪ್ಪಲಿ ಆಗಿರ್ಲಿ, 10,000 ಚಪ್ಪಲಿ ಆಗಿರ್ಲಿ, ಅದು ಹೊರಗಡೆನೆ ಅದು. ಸೊ ನಿಮ್ ಫೋನ್ 1 ಲಕ್ಷದ ಫೋನು ಏನ್ ರಾತ್ರಿ ಬಂದು ಯಾರು ಅದನ್ನೇನು ಮಾಯ ಮಾಡ್ಬಿಡ್ತಾರ, ಅದನ್ನ ಅಲ್ಲಿ ಹೊರಗಡೆ ಇರ್ಲಿ ರೂಮಲ್ಲೆಲ್ಲ. ಇಲ್ಲ, ಸಮಸ್ಯೆ ಆಗ್ತಿರೋದು ಅಲ್ಲ ಡಾಕ್ಟರ್. ಅದು ಏನಂದ್ರೆ ರಾತ್ರಿ ಮೊದ್ಲು ಹೆಂಗಿತ್ತಂದ್ರೆ ಓದ್ಕೊಂತ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ, ಬುಕ್ ಓದ್ಬಿಟ್ರೆ ನಿದ್ದೆ ಬರುತ್ತೆ. ಇವಾಗ ಹಂಗಲ್ಲ, ಮೊಬೈಲ್ ನೋಡ್ಕೊಂತ ಇದ್ರೆ ನಿದ್ದೆ ಬರುತ್ತೆ. ಅದು ಹೆಂಗಾಗಿದೆ, ಮೊಬೈಲ್ ನೋಡ್ಕೊಂತ ನಿದ್ದೆ ಬರುತ್ತೆ ಅಂದು ಮೊಬೈಲ್ ನೋಡ್ಕೊಂತ ನಿದ್ದೆ ಹೋಗ್ತಾ ಇದೆ. ಹೌದು, ಅದು ಹಂಗೆ ರಿವರ್ಸ್ ಆಗ್ತಾ ಇದೆ. ಇಲ್ಯೂಷನ್ ಅದು. ನಾವು ಬ್ಲೂ ಲೈಟ್ ಅಂತ ಕರಿತೀವಿ. ಸಿ ದೀಸ್ ಲೈಟ್ಸ್ ಆರ್ ಕಾಲ್ಡ್ ಅಸ್ ಬ್ಲೂ ಲೈಟ್ಸ್. ನಿಮಗೆ ಬ್ಲೂ ರೇಡಿಯೇಷನ್ ಕಣ್ಣಿಗೆ ಎಂಟರ್ ಆದಾಗ ಬ್ರೈನ್ದು ಸೆರೋಟೋನಿನ್ ಮೆಲ್ಟೋನಿನ್ ಸೆಕ್ರೇಷನ್ ಕಡಿಮೆ ಆಗ್ಬಿಡುತ್ತೆ.
ನಿಮಗೆ ಪ್ರಾಕೃತಿಕವಾಗಿರ್ಬೇಕಂದ್ರೆ ಮನೆಯಲ್ಲೂ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಲಿ ವೀಕ್ಷಕರು. ಅವ್ರು ಇರೋ ರೂಮಲ್ಲಿ ಲಿವಿಂಗ್ ಏರಿಯಾದಲ್ಲಿ ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಎಲ್ಲಿ ಲೈಟ್ ಹಾಕ್ತಾರೆ ಅಲ್ಲೆಲ್ಲ ಹಳದಿ ಲೈಟ್ ಹಾಕ್ಲಿ. LED ಉಪಯೋಗಿಸಿ. LED ಫಸ್ಟ್ ಡೇಂಜರಸ್, ಅವು ಹಳೆಯವು ಸಿಕ್ಕರೆ ಒಳ್ಳೇದು. ಇಲ್ಲ LED ಹಾಕ್ತಾರೆ ಅಂದ್ರೆ ಹಳದಿ ಕಲರ್ LED ಹಾಕಿ ನೋಡ್ಲಿ ನಿದ್ದೆ ಹೆಂಗೆ ಇಂಪ್ರೂವ್ ಆಗುತ್ತೆ ನೋಡ್ಲಿ ಅವರು. ಸೊ ಹ್ಯೂಮನ್ ಬಾಡಿ ವಿಲ್ ಮಿಮಿಕ್ ನ್ಯಾಚುರಲ್ ಲೈಫ್ ಸ್ಟೈಲ್. ನೀವು ಯಾವಾಗ ಬೆಳಗಿಂದ ಸಾಯಂಕಾಲ ತನಕ ನೀವು ತಿಳಿ ಹಳದಿ ಕಲರ್ ಲೈಟಲ್ಲಿ ಇದ್ದೀರಿ, ಸೂರ್ಯನ ಬೆಳಕಲ್ಲಿದ್ದೀರಿ, ಆಲ್ ಆಫ್ ಎ ಸಡನ್ ಸಾಯಂಕಾಲ 6 ಗಂಟೆಗೆ ನೀವು ಫುಲ್ ಬ್ರೈಟ್ ಲೈಟು. ನಾವು ಲೈಟ್ ಪೊಲ್ಯೂಷನ್ ಅಂತಾನೆ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಜನರಿಗೆ ಲೈಟ್ ಪೊಲ್ಯೂಷನ್ ಸೆನ್ಸೇ ಇಲ್ಲ. ಎಲ್ಲ ಮಾಲ್ಗಳು, ಎಲ್ಲ ಅಂಗಡಿಗಳು, ರೋಡ್ಗಳು ಯಥೇಚ್ಛವಾಗಿ ಲೈಟ್ ಹಾಕೋದು. ಅಷ್ಟು ಲೈಟ್ ಒಳಗಡೆ ಕಣ್ಣೊಳಗಡೆ ಎಂಟರ್ ಆಯ್ತು ಅಂತಂದ್ರೆ ಬ್ರೈನ್ ಅನ್ಕೊಳ್ಳುತ್ತೆ ಓಕೆ ನನಗೇನೋ ಇನ್ನೊಂದು ರೋಲ್ ಇದೆ, ನನಗೆ ಮಲ್ಕೊಳಂಗಿಲ್ಲ ಅಂತ. ಸೊ ಅವಾಗ ಸೆರೋಟೋನಿನ್ ಮೆಲ್ಟೋನಿನ್ ಸೆಕ್ರೀಷನ್ ಆಗಲಿಲ್ಲ, ನಿಮ್ಗೆ ನಿದ್ದೆ ಬೇಕಾಗಿರೋ ಹಾರ್ಮೋನ್ಸ್ಗಳು ಡಿಸ್ಟರ್ಬ್ ಆಗಕ್ಕೆ ಶುರು ಆಯಿತು ಅಂತಂದರೆ ನಿದ್ದೆ ಬರಲ್ಲ. ನಿದ್ದೆ ಬರಲಿಲ್ಲ ಅಂತಂದರೆ ಇಂಟರ್ನಲ್ ಆರ್ಗನ್ಸ್ಗೆ ಡ್ಯಾಮೇಜ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ನೀವು ಎಚ್ಚರ ಇದ್ದೀರಿ, ಏನಾರು ತಿಂತೀರಿ, ಇಲ್ಲ ಏನಾರು ಕುಡಿತೀರಿ, ಕಿಡ್ನಿ ಓವರ್ ಫಂಕ್ಷನ್ ಮಾಡಬೇಕು. 11 to 2 ನಿಮ್ಮದು ಕರಳು ಇದು ಲಿವರು ಗಾಲ್ಬ್ಲಾಡರ್ ಕ್ಲೀನ್ ಆಗಬೇಕು. ನೀವು ಮಲ್ಕೊಳ್ಳೋದೇ 12 ಗಂಟೆ 1 ಗಂಟೆ, ಲಿವರ್ ಕ್ಲೀನ್ ಮಾಡಕ್ಕೆ ಟೈಮ್ ಕೊಡ್ತಿಲ್ಲ. ಲಿವರ್ ಕ್ಲೀನ್ ಆಗಿ ಟೈಮ್ ಕೊಡ್ತಿಲ್ಲ ಅಂದರೆ ನಿಮಗೆ ಡಯಾಬಿಟೀಸು, ಎಂಡೋಕ್ರೈನ್ ಫಂಕ್ಷನ್ಸ್ಗಳು ನಾರ್ಮಲ್ ಆಗಲ್ಲ. ಯಾರಿಗೆ ದೇಹದ ಮೇಲೆ ಸೂರ್ಯನ ಬಿಸಿಲು ಬೀಳಲ್ವೋ ಅವ್ರ ಥೈರಾಯ್ಡ್ ವಾಸಿ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಥೈರಾಯ್ಡ್ಗೆ ಸಖತ್ ಇಂಪಾರ್ಟೆಂಟ್ ರೋಲ್ ಬಂದು ವೈಟಮಿನ್ ಡಿ. ನೀವು ಬರೀ ನುಂಗಿ ವೈಟಮಿನ್ ಡಿ ಕೊಡೋಕ್ಕಾಗಲ್ಲ. ನ್ಯಾಚುರಲ್ ಆಗಿ ಅವೈಲೇಬಲ್ ಇರೋ ವೈಟಮಿನ್ ಡಿ ಬಂದು ನಿಮಗೆ ಸನ್ಲೈಟು. ಬಾಡಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರಬೇಕು, ದೇಹದಲ್ಲಿ ಬಿಸಿಲು ಬೀಳಬೇಕು, ಆವಾಗ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಗಳು ಪ್ರಿಕಸರ್ಸು ನಾರ್ಮಲಿಗೆ ಬರೋದು. ನಾನು ಸಾಯೋ ತನಕ ಗುಳಿಗೆ ನುಂಗ್ತೀನಿ, ಬೆಳಗ್ಗೆ ನಾನು 8 ಗಂಟೆ ಮೊದಲು ಎದ್ದೇಳೋಕ್ಕೆ ಆಗೋದಿಲ್ಲ, ಬಿಸಿಲಿಗೆ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಈಗೆಲ್ಲ ಲೇಮ್ ರೀಸನ್ಸು. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು ಸರ್, ಆಫೀಸ್ ಕ್ಯಾಬ್ 7 ಗಂಟೆಗೆ ಬರುತ್ತೆ, ನಾನು ಬಿಸಿಲಲ್ಲಿ ವಾಕ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬದಲು ಯಾರು ಬೇರೆ ಮಾಡಂಗಿಲ್ಲಲ್ಲ, ಮಾಡಂಗಿದ್ರೆ ಕೂಲಿ ಇಟ್ಬಿಡ್ತೀರೇನೋ, ಅದಕ್ಕೂ ಕೆಲಸಕ್ಕೆ ಸಿಗ್ಬಿಡ್ತೀನಿ ಜನ. ವಾಕಿಂಗ್ ಮಾಡೋಂಗೊಬ್ಬನ ಬಿಸಿಲಿಂದ ಅಪಾಯಿಂಟ್ ಮಾಡ್ಬಿಡೋಣ, ಹಂಗೆ ವರ್ಕ್ ಆಗಿಲ್ಲ. ಅಷ್ಟು ಟೆಕ್ನಾಲಜಿ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಅನ್ನುವಂಥದ್ದು. ಸೊ ಈಗ ಎಷ್ಟೋ ಜನರಿಗೆ ಕನ್ಫ್ಯೂಷನ್, ಈಗ ಸಿಂಪಲ್ ಒಂದು ಆಸಿಡಿಟಿನ ಅಥವಾ ಗ್ಯಾಸ್ಟ್ರಿಕ್ ಅಥವಾ ಅದು ಹಾರ್ಟ್ ಅಟ್ಯಾಕ್ ರಿಲೇಟೆಡ್, ಹಾರ್ಟ್ ರಿಲೇಟೆಡ್ ಇಶ್ಯೂನ ಅನ್ನೋದು ಹೆಂಗ್ ಡಿಫರೆನ್ಶಿಯೇಟ್ ಅಂದ್ರೆ ಈಗ ನಿಮ್ ದೇಹ ಆರ್ಗನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಎದೆ ಉರಿ ಬರ್ತಿದೆ, ತಿಂದಿದ್ದನ್ನ ಜೀರ್ಣ ಆಗ್ತಿಲ್ಲ ಅಂದ್ರೆ ನಿಮ್ದು ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ. ಯಾಕೆ ಡ್ಯಾಮೇಜ್ ಆಗಿದೆ, ನಿಮ್ ಶುಗರ್ ಲೆವೆಲ್ಸ್ ಚೆಕ್ ಮಾಡಕ್ಕಿರುತ್ತಲ್ಲಿ. ನೀವು ಶುಗರ್ನ ಕಂಟ್ರೋಲಿಗೆ ಬರ್ದೇ ಇರಂಗೆ ಇನ್ನು ಉಳಿದಿದ್ದೆಲ್ಲ ಸರಿ ಮಾಡ್ತೀನಿ ಅಂದ್ರೆ ಇಂಪಾಸಿಬಲ್. ಒಂದ್ ಸೆಕೆಂಡ್ ಸಾರಿ. ಈಗ ನೋಡಿ, ನೀವು ಮಾಂಸಾಹಾರಿಗಳನ್ನ ಅಬ್ಸರ್ವ್ ಮಾಡಿ, ಅವರು ಎನಿ ಟೈಮ್ ಮಾಂಸ ಸೇವನೆ ಮಾಡಿದ ಮೇಲೆ ಅಥವಾ ಮಾಡುವಾಗ ಕೂಲ್ ಡ್ರಿಂಕ್ಸ್ನ ಜೊತೆ ಇಟ್ಕೊಂಡಿರ್ತಾರೆ. ಮೆಂಟಲಿ ಪ್ರಿಪೇರ್ ಇದ್ದಾರೆ ಅವರು, ಇದು ಡೈಜೆಸ್ಟ್ ಆಗಲ್ಲ ನನಗೆ, ಇದನ್ನು ಕುಡಿದ್ರೆ ನಂಗೆ ಬ್ಯಾಲೆನ್ಸ್ ಆಗುತ್ತೆ, ಪ್ರಿಪೇರ್ಡ್. ನೀವು ಆಲ್ಕೋಹಾಲಿಕ್ ಬೇರೆ, ಬಟ್ ನಾರ್ಮಲ್ ಮನೆಗಳಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಾನ್ ವೆಜ್ ಕನ್ಸ್ಯೂಮ್ ಮಾಡೋರು ಜೊತೆಗೆ ಕೂಲ್ ಡ್ರಿಂಕ್ಸ್ ಇಟ್ಕೊಂಡಿರ್ತಾರೆ. ಯಾಕಂತಂದರೆ ಅದು ಡೈಜೆಸ್ಟ್ ಆಗಲ್ಲ ಅಂತ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಅದು ಕೆಟ್ಟದ್ದು, ಇದು ಕೆಟ್ಟದ್ದು, ಇನ್ನೂ ಹಾರ್ಮ್ ಮಾಡ್ಕೊಂತಾರೆ. ಮೊದಲು ಮಾಂಸಾಹಾರಿಗಳು ಬದುಕ್ತಾ ಇದ್ರು, ಚೆನ್ನಾಗಿದ್ರು. ಇವಾಗಿನ ಮಾಂಸಾಹಾರಿಗಳಿಗೆ ಸಮಸ್ಯೆ ಆಗ್ತದೆ, ಮೊದಲು ಮಾಂಸಾಹಾರಿಗೆ ಸಮಸ್ಯೆ ಆಗ್ತಿರಲ್ಲ ಅಂತ ಕ್ವಶನ್ ಮಾಡ್ಬೋದು ನೀವು. ಅದಕ್ಕೇನಿತ್ತಂದರೆ ಅವರು ಮಾಂಸಾಹಾರ ಜೊತೆ ಕಂಪಲ್ಸರಿ ನಿಂಬೆಹಣ್ಣ ಕನ್ಸ್ಯೂಮ್ ಮಾಡ್ತಿದ್ರು, ನ್ಯಾಚುರಲ್ ನಿಂಬೆಹಣ್ಣ ಕನ್ಸ್ಯೂಮ್ ಮಾಡ್ತಿದ್ರು, ಲಿಮಿಟೆಡ್ ವರ್ಷನ್ ಕನ್ಸ್ಯೂಮ್ ಮಾಡ್ತಿದ್ರು, ಅವರು ಡೈಜೆಸ್ಟ್ ಆಗ್ತಿತ್ತು. ಫಸ್ಟ್ ಆಫ್ ಆಲ್ ಮಾಂಸಾಹಾರನೇ ನಮ್ಮ ಶರೀರಕ್ಕೆ ಇದು ಅಲ್ಲ. ಯಾಕಂದರೆ ಒಂದು ಆಯುರ್ವೇದದಲ್ಲಿ ಏನು ಹೇಳುತ್ತಂದರೆ, ಮಾಂಸಾಹಾರಿಗಳಿಗೆ ಉಗುರಿರುತ್ತೆ, ದೊಡ್ಡ ದೊಡ್ಡ ಉಗುರಿರ್ತದೆ. ಹುಲಿಗೆ ನೋಡಿ ನೀವು ಉಗುರಿದೆ, ಅದೇ ಜಿಂಕೆಗೆ ಉಗುರಿಲ್ಲ. ಅಂದರೆ ಅದಕ್ಕೆ ಬೇಟೆ ಆಡಿ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಮತ್ತು ನಮ್ಗೆ ಕೋರೆ ಹಲ್ಲು ಬರುತ್ತೆ, ದೊಡ್ಡ ದೊಡ್ಡ ಹಲ್ಲು ಬರ್ತದೆ. ನಾಯಿಗಳಿಗಿರುತ್ತೆ, ಹುಲಿ ಚಿರತೆಗಳಿಗೆ ದೊಡ್ಡ ದೊಡ್ಡ ಇರ್ತದೆ, ಮನುಷ್ಯನಿಗೆ ಅದಿಲ್ಲ. ಅಂದರೆ ನಾವು ಸಸ್ಯಾಹಾರಿಗಳು, ಅಂದರೆ ನಾವು ಜಿಂಕೆ ಜಾತಿಯವರು, ನಾವು ನಮ್ಮ ಹುಲಿ ಸಿಂಹದ ಜಾತಿಯವರಲ್ಲ. ಎನಿಹೋ ಮಾಂಸ ತಿನ್ನಲಿ, ಅವ್ರಿಗೆ ಬೇಡ ಅನ್ನಲ್ಲ ನಾವು. ಬಟ್ ಏನಂದರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ, ಅಂದರೆ ನಮ್ಮ ಮಾಂಸ ಜೀರ್ಣ ಆಗಲ್ಲ, ನಾನು ಕೋಲ್ಡ್ ಡ್ರಿಂಕ್ಸ್ ತೊಗೊಂಡು ಕುಡಿದು ಅದನ್ನು ಮ್ಯಾನೇಜ್ ಮಾಡಬೇಕು ಅಂತೇಳಿ. ಹಾಗೆ ಅಲ್ಲ, ಕೋಲ್ಡ್ ಡ್ರಿಂಕ್ಸ್ ಇಂದ ಡೈಜೆಷನ್ ಆಗುತ್ತೆ ಅಂತ ಯಾರು ಹೇಳ್ಬಿಟ್ರೆ ಗೊತ್ತು. ಹೌದು, ಅದೇ ಅಂದರೆ ಆಸಿಡಿಕ್ ಇದೆ ಅದರಲ್ಲಿ, ಆಸಿಡಿಕ್ ಇದೆ. ಅದು ಏನೇ ಐಟಮ್ ಅದಕ್ಕೆ ಜೊತೆ ಕೊಟ್ಟರೆ ನೀವು ಅದು ರಿಲ್ಯಾಕ್ಸ್ ಮಾಡೇ ಮಾಡುತ್ತೆ. ಯಾಕಂದರೆ ಮಾಂಸ ಹೆವಿ ಅನಿಸುತ್ತೆ, ಊಟ ಮಾಡಿದಾಗ ಹೆವಿ ಅನಿಸುತ್ತೆ. ಅದು ಆಸಿಡಿಕ್ ಐಟಮು ಕುಡಿದಾಗ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಅನಿಸುತ್ತೆ. ಅದನ್ನು ಭಾಳ ಜನ ಕ್ವಶನ್ ಮಾಡ್ತಾರೆ, ನಿಂಬೆಹಣ್ಣು ಕುಡಿದಾಗೂ ಅದೇ ಫೀಲ್ ಆಗುತ್ತೆ, ಕೂಲ್ ಡ್ರಿಂಕ್ಸ್ ಕುಡಿದಾಗ ಅದೇ ಫೀಲ್ ಆಗುತ್ತೆ ಅಂತೇಳಿ. ಬಟ್ ನಿಂಬೆಹಣ್ಣು ಬಂದ್ಬಿಟ್ಟು ನ್ಯಾಚುರಲ್, ಅದು ಸಿಟ್ರಿಕ್ ಆ್ಯಸಿಡ್ ನ್ಯಾಚುರಲ್. ಇದು ಬಂದ್ಬಿಟ್ಟು ಡೇಂಜರಸ್ಸು. ಅದು ಏನೇನು ಕೆಮಿಕಲ್ ಹಾಕಿರ್ತಾರೆ ಸರ್ಗೆ ಗೊತ್ತದು. ಆ ಕೆಮಿಕಲ್ಲು ಹೋಗಿ ಮಾಡೋದು ಬೇರೆ. ಅದೇ ಹೇಳಿದ್ರು ನಾನ್ ಬಯೋಟಿಕ್ ಅಂತ ಹೇಳಿದ್ರಲ್ಲ ಸರ್, ಇದು ನಿಂಬೆಹಣ್ಣಲ್ಲಿರೋ ಸಿಟ್ರಿಕ್ ಆ್ಯಸಿಡೇ ಬೇರೆ, ಅದು ಕೆಮಿಕಲಿಂದ ಮಾಡಿರೋ ಸಿಟ್ರಿಕ್ ಆ್ಯಸಿಡೇ ಬೇರೆ. ಅದು ಎರಡೂ ಫಾರ್ಮ್ ಒಂದೇ ಆಗ್ಬಿಟ್ಟಿದೆ ನಮಗೆ. ನಿಂಬೆಹಣ್ಣು ತಿನ್ನಲಿಕ್ಕೆ ಭಾಳ ಇದಾಗ್ಬಿಡುತ್ತೆ ನಮಗೆ, ಅದು ಕೂಲ್ ಡ್ರಿಂಕ್ಸ್ ಕುಡಿದ್ರೆ ನಮಗೇನು ವ್ಯತ್ಯಾಸ ಆಗಲ್ಲ. ಹಾಗಾಗಿ ನಾವು ಟೇಕ್ ಮಾಡೋ ಸರಿ ಹೇಳ್ದಂಗೆ ನಮ್ಗೆ ಗೊತ್ತಿದೆ ಇದು ಪ್ರಾಬ್ಲಮ್ ಮಾಡುತ್ತೆ ಅಂತೇಳಿ, ಅದಕ್ಕೆ ಏನು ನೆಗೆಟಿವ್ ಡಿಸಿಷನ್ ಬೇಕು ತೊಗೊತಾ ಇದ್ದೀವಿ. ಸಾರಿ. ಆಮೇಲೆ ಎರಡನೇದು ಏನಂದರೆ ಮೇಡಮ್, ಇವರು ಒಂದೊಂದು ಇಂಪಾರ್ಟೆಂಟ್ ಟಾಪಿಕ್, ಚೆನ್ನಾಗಿರೋ ಟಾಪಿಕ್ ತೊಗೊಂಬಂದರು. ಈಗ ಮದುವೆ ಮನೆಗಳಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರಲ್ಲ, ಅಥವಾ ನಾವು ರೆಸಾರ್ಟಿಗೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರಲ್ಲ, ನಿಂಬೆಹಣ್ಣು ಟೇಸ್ಟ್ ಇರುತ್ತೆ. ಅಥವಾ ನಿಮಗೆ
ಈ ಹಾಲನ್ನ ನೀರಲ್ಲಿ ಹಾಕಿದ್ರೆ ಬರ್ತಕ್ಕಂಥ ತಂಪು ಪಾನೀಯಗಳಿದಾವೆ. ಅವೆಲ್ಲ ನಿಮಗೆ ಹುಳಿ ಥರ ಟೇಸ್ಟ್ ಬರುತ್ತೆ. ಅವರೆಲ್ಲ ನಿಂಬೆ ಹಿಂಡಿ ಮಾಡಿರ್ತಾರೆ ಅವರು. ನಿಂಬು ಸಾಲ್ಟ್ ಅಂತ ಸಿಗುತ್ತೆ ಮಾರ್ಕೆಟ್, ಸಿಟ್ರಿಕ್ ಆ್ಯಸಿಡ್. ಸೊ ಅದನ್ನ ಹಾಕೋದು, ಕಲಸೋದು, ಸಕ್ಕರೆ ಹಾಕಿ ಅದಕ್ಕೊಂದು ಕಲರ್ ಹಾಕಿದ್ರೆ ನಿಮ್ದು ಕೂಲ್ ಡ್ರಿಂಕ್ಸ್ ರೆಡಿ. ಬೆಂಗಳೂರಲ್ಲಿ ಸುಲಭ ಶೌಚಾಲಯದಲ್ಲಿ ನೀವು ಯೂರಿನ್ ಪಾಸ್ ಮಾಡೋಕೆ ಹೋದ್ರೆ 5 ರಿಂದ 10 ರೂಪಾಯಿ ಕೊಡಬೇಕು. ಇವನು 10 ರೂಪಾಯಿಗೆ ಒಂದು ಜ್ಯೂಸ್ ಬಾಟ್ಲ್ ನಿಮ್ಮ ಮನೆಗೆ ಹೆಂಗೆ ತಲುಪಿಸ್ತಿದ್ದಾನೆ? ಅದ್ರದ್ದು ಕಾಸ್ಟ್ ಎಷ್ಟು ಇರ್ಬೇಕು ಹಂಗಾರೆ? ಇಫ್ ಯು ಸ್ಟಾರ್ಟ್ ಕ್ವೆಶನಿಂಗ್ ಅಲ್ಲ, ನಮ್ಮ ಈ ಪ್ರೋಗ್ರಾಮಿಂದ ನಮ್ಗೆ ಏನಾದರೂ ಒಂದು ಟೋಟಲ್ 6 ಕೋಟಿ ಕನ್ನಡಿಗರಲ್ಲಿ ಇವನ್ ಇಫ್ ಯು ಆರ್ ಏಬಲ್ ಟು ಚೇಂಜ್ 6,000 ಪೀಪಲ್ ಅಂದರೆ ವಿ ಹ್ಯಾವ್ ಬಿಡ್ ಎ ವಂಡರ್ಫುಲ್ ಜಾಬ್. ನಾವು ಬರೀ 6,000 ಜನ ಅಥವಾ 6,000 ಫ್ಯಾಮಿಲಿ ಚೇಂಜ್ ಆಗಿಬಿಟ್ರೆ ಸಾಕು. ಏನು ಸಿಗ್ತಿದೆ ಅಂದರೆ ಕ್ವೆಶನ್ ಮಾಡಲಿ. ನಾವು ಆಗಲೇ ಹೇಳಿದೆ 150 ಕೋಟಿ ಜನಸಂಖ್ಯೆ, 147 ಕೋಟಿ ಜನಸಂಖ್ಯೆ ಇದೆ. ನೀವು ಬೆಂಗಳೂರಲ್ಲಿ ಅಥವಾ ಯಾವುದೇ ದೊಡ್ಡ ಸಿಟಿಯಲ್ಲಿ ಯಾವಾಗ ಎಷ್ಟೊತ್ತಿಗೆ ಹೋದ್ರೂ, ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಚೀಸು, ಪನೀರು ಸಿಗುತ್ತೆ ನಿಮಗೆ. ಒಂದು ಬ್ರ್ಯಾಂಡ್ ಅಲ್ಲ, 10 ಬ್ರ್ಯಾಂಡ್ ಸಿಗ್ತವೆ. ದನ ಕರುಗಳು ಎಲ್ಲಿದ್ದಾವೆ? ಫೆಡರೇಷನ್ ಡಾಟಾ ಏನು ಹೇಳುತ್ತೆ? ಟೋಟಲ್ ಕಲೆಕ್ಟ್ ಆಗ್ತಿರೋದೆ 10 ಕೋಟಿ ಲೀಟರ್ ಅಂತ ಒಂದಿನಕ್ಕೆ. ಮೇಕಿಂಗ್ ಪ್ರಾಸೆಸ್ ಹೇಗೆ ರೆಡಿ ಆಗುತ್ತೆ 100% ಕೆಮಿಕಲ್ ಗೊತ್ತಾಗುತ್ತೆ. ಸೊ ನೀವು ದುಡ್ಡು ಕೊಟ್ಟು ಕಸ ಯಾಕೆ ತಿಂತೀರಿ? ಈಗ ನಿಮಗೆ ಅಕ್ಕಿ 50 ರೂಪಾಯಿ ಕೆಜಿ, ನವಣೆ 90 ರೂಪಾಯಿ ಕೆಜಿ. ಅಯ್ಯೋ 90 ರೂಪಾಯಿ ಕೊಟ್ಟು ನವಣೆ ತಿನ್ಬೇಕಂತ ತಿನ್ಬೇಕು. ಯಾಕೆ? ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ ಗಾದೆ ಇದೆ ನಮ್ಮ ಕಡೆ. ಉತ್ತರ ಕರ್ನಾಟಕದಲ್ಲಿ ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ. ತುಸು ಅಂದ್ರೆ ಸ್ವಲ್ಪ. ಇನ್ಸ್ಟೆಡ್ ಆಫ್ ಹೀಟಿಂಗ್ ಕ್ವಾಂಟಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಇವು ಯಾವ ಪ್ರಾಬ್ಲಮ್ಸ್ ಬರಲ್ಲ. ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಂದ್ರೆ ನಾನು ಹೇಳಿದಾಗಲೇ ನವಣೆ ತಿನ್ಬೇಕು. ನವಣೆ ಯಾಕೆ ತಿನ್ಬೇಕು? ಫೈಬರ್ ರಿಚ್ ಫುಡ್. ಕರಳಲ್ಲಿ ಕಸನ ತೆಗ್ಸುತ್ತೆ. ಹಾರ್ಟು ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಪೇರಿಂಗ್ ಆರ್ಗನ್. ನಿಮಗೆ ಹಾರ್ಟ್ ಅಟ್ಯಾಕ್ ಬರ್ತಿರೋದಕ್ಕೆ ಕಾರಣ ನಿಮ್ಮ ಸಣ್ಣ ಕರಳು ಕೆಟ್ಟಿದೆ ಅಂತ. ನನಗೆ ಇವತ್ತು ಹಾರ್ಟ್ ಅಟ್ಯಾಕ್ ಬಂದ್ರೆ ನನ್ನ ಸಣ್ಣ ಕರಳು ಕಳೆದ 10-15 ವರ್ಷದಿಂದ ಹಿಂಸೆ ಪಡ್ತಿದೆ ಅಂತ. ಅದ್ರ ಜೊತೆಗೆ ಸಕ್ಕರೆಯಲ್ಲಿ ಬ್ಲಡ್ ಅಲ್ಲಿ ಸಕ್ಕರೆನೂ ಸೇರ್ಕೊಂಡು 2 ಕಾಟ ಕೊಟ್ಟಿದ್ದಾವೆ. ಸೊ ಇದು ಒಂದು ವಿಲನ್ ಇರೋ ಸಿನಿಮಾ ಅಲ್ಲ, 2 ವಿಲನ್ ಇರೋ ಸಿನಿಮಾ. ಒಂದರಲ್ಲಿ ನಂದು ಅಣ್ಣ ತಮ್ಮನೆ ರಾಜ್ಕುಮಾರ್ದ ದಾರಿ ತಪ್ಪಿದ ಮಗ ಇತ್ತಲ್ಲ ಹಂಗೆ. ಒಂದು ನಾನೇ ಐ ಆಮ್ ಈಟಿಂಗ್ ಬ್ಯಾಡ್ ಫುಡ್, ಸೆಕೆಂಡ್ ಒನ್ ಐ ಆಮ್ ನಾಟ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಸೊ ನನ್ನ ಸಣ್ಣ ಕರಳು ಸ್ವಚ್ಛವಾಗಿದ್ದು ತಿಂದಿರೋ ಆಹಾರ ಕ್ಲೀನಾಗಿ ರಕ್ತ ಆಗಿ ದೇಹದೊಳಗಡೆ ಸೇರಬೇಕು. ಸಕ್ಕರೆ ರಕ್ತದಲ್ಲಿರೋ ಸಕ್ಕರೆ ಖಾಲಿ ಆಗಬೇಕು. ಆಗಿಲ್ಲ ಅಂತಂದಾಗ ನಾನು ಹೆಲ್ದಿಯಾಗಿದ್ದೆ, ನಾನು ಚೆನ್ನಾಗಿ ತಿಂತಿದ್ದೆ, ಅದು ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನೋ, ಯು ಆರ್ ನಾಟ್ ಈಟಿಂಗ್. ಪೇರಿಂಗ್ ಆರ್ಗನ್ ಫಾರ್ ಹಾರ್ಟ್ ಇಸ್ ಸ್ಮಾಲ್ ಇಂಟೆಸ್ಟೈನು. ಸಣ್ಣ ಕರಳು ತನ್ನ ಕೈಲಾಗಿರೋ ಪ್ರಯತ್ನ ಮಾಡಿ ಸೋತು ಸಿಂಪ್ಟಮ್ಸ್ ಕೊಟ್ಟ ಮೇಲೆ ನೀನು ಅಬ್ಸರ್ವ್ ಮಾಡದೆ ಇದ್ದಾಗ ಹಾರ್ಟ್ ಕೆಲಸ ಮಾಡೋದು ನಿಲ್ಸಿರೋದು. ಇದು ಇಟ್ಸ್ ನಾಟ್ ಎ ಫೆನಾಮಿನನ್. ಒಂದು ದಿವಸ ತಿಂದೆ ಆಗ್ಬಿಟ್ಟೆ ಹಂಗಿಲ್ಲ. ಒಂದು ದಿವಸ ತಿಂದ ತಕ್ಷಣ ಆಗೋದಂದ್ರೆ ವಿಷ ಕುಡಿಬೇಕು. ನನಗೆ ಗೊತ್ತಿಲ್ಲ, ಈಗ ನಾನು ವಿಷ ಕುಡಿದು ಸತ್ತಿರೋ ಕೇಸಸ್ ನೋಡ್ತಿಲ್ಲ. ಮೇ ಬಿ ವಿಷನೂ ಅಡಲ್ಟೇಟ್ ಆಗಿರ್ಬೋದೇನೋ. ರೀಸೆಂಟಾಗಿ ಯಾರು ಒಳ್ಳೆ ಕ್ವಾಲಿಟಿ ವಿಷಾನು ಸಿಗಲ್ವಾ ಅಂತ. ಸಿಗಲ್ಲ ಅನ್ನೋದಕ್ಕೆ ನನ್ನ ಹತ್ರ ಇದೆ ಮೇಡಮ್, ಪ್ರೂಫ್ ಇದೆ. ಯಾಕಂದ್ರೆ ಚೆನ್ನಾಗಿರೋ ವಿಷ ಹಾಕ್ಬಿಟ್ಟು ಉದಾಹರಣೆಗೆ ಜಿರ್ಲೆ ಹೊಡೆದ್ಬಿಟ್ಟಿದ್ರೆ ಯಾರ ಮನೇಲಿ ಜಿರ್ಲೆನೇ ಇರಬಾರ್ದಿತ್ತು. ಇಲ್ಲ, ಈಗ ಕೊನೆಯದಾಗಿ ಮಧುಮೇಹ ಇರುವವರಿಗೆ ಈ ಪ್ರಾಡಕ್ಟ್ಸ್ ಹೇಗೆ ಸಹಕಾರಿ ಆಗುತ್ತೆ ಅನ್ನೋಂಥದ್ದು. ಅದೇ ಮೇಡಮ್, ಮಿಸನ ಫೈಬರ್ಸ್ ಹೇಳ್ತಿದ್ವಿ. ಸೊ ಇದು ಡೀಟೇಲ್ ರಿಸರ್ಚ್ ಇದೆ. ಉರುಳಿ ಟ್ರೆಡಿಷನಲ್ ಆಗಿ ಹೆಂಗ್ ಯೂಸ್ ಮಾಡ್ತಿದ್ವಿ, ಬಾಣಂತಿಯರಿಗೆ ಹೆಂಗ್ ಯೂಸ್ ಮಾಡ್ತಿದ್ವಿ, ಕೈಕಾಲು ಮುರಿದವ್ರಿಗೆ ಹೆಂಗ್ ಯೂಸ್ ಮಾಡ್ತಿದ್ವಿ, ಮಧುಮೇಹ ಬಂದವ್ರಿಗೆ ಹೆಂಗ್ ಯೂಸ್ ಮಾಡ್ತಿದ್ವಿ ಅಂದ್ರೆ ವಿ ಹ್ಯಾವ್ ಅ ಡಾಟಾ. ಆ ಡಾಟಾ ಇಟ್ಕೊಂಡು ಎಸ್ ಟೇಕನ್ ಅಪ್ ಅನ್ ಇನಿಷಿಯೇಟಿವ್. ಸರ್ ಇದನ್ನ ಜನರಿಗೆ ತಲುಪಿಸ್ಬೇಕು. ಎಷ್ಟೋ ಜನಕ್ಕೆ ಉರುಳಿನ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮಾಡ್ಕೊಳಕ್ಕಾಗಲ್ಲ. ಪಿ ಜಿಲಿ ಇರ್ತಾರೆ, ಸ್ಕೂಲ್ಗಳಲ್ಲಿ ಇರ್ತಾರೆ, ಕಾಲೇಜ್ಗಳಲ್ಲಿ ಇರ್ತಾರೆ, ಅಥವಾ ಕಾಲೇಜಿಗೆ ಹೋಗೋರು ಇರ್ತಾರೆ. ಅರ್ಜೆಂಟ್ ಆಗಿ ಬೆಳಗ್ಗೆ 7 ಗಂಟೆ ಬಸ್ಸಿಗೆ ಹೋದ್ರೆ ಅಷ್ಟೇ ಅವರು 8-9 ಗಂಟೆಗೆ ಸಿಟಿಗೆ ಹೋಗತ್ತೆ, ಹಳ್ಳಿಯಲ್ಲಿ ಇರ್ತಾರೆ. ಅಂಥವ್ರಿಗೆಲ್ಲ ಇದರಲ್ಲಿ ಫೈಬರ್ಸ್ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಮ್ಯಾಕ್ರೋಸ್ ಅಲ್ಲಿ ಪ್ರೋಟೀನ್ಸ್ ಇದೆ, ಕಾರ್ಬ್ಸ್ ಇದೆ. ಇದಕ್ಕೆ ಸೇರಿಸಬೇಕಾಗಿರೋದೇನು? ಒಳ್ಳೆ ಕ್ವಾಲಿಟಿ ಒಳ್ಳೆ ತುಪ್ಪ, ಇಲ್ಲ ಒಳ್ಳೆ ಕ್ವಾಲಿಟಿ ಕೆನೆ ಹಾಲು. ಸೊ ಅವಾಗ ಅದು ಕಂಪ್ಲೀಟ್ ಡಯಟ್ ಆಗುತ್ತೆ. ದಿಸ್ ಕಂಟೈನ್ಸ್ ಪ್ರೋಟೀನ್ಸ್, ಕಾರ್ಬ್ಸ್ ಮತ್ತೆ ಮೈಕ್ರೋನ್ಯೂಟ್ರಿಷನ್. ಸೇರಿಸಬೇಕಾಗಿರೋದು ಫ್ಯಾಟ್ಸ್ ಒಂದೇ. ಫ್ಯಾಟು ಮತ್ತೆ ನೀರು ಸೇರಿಸಬೇಕು. ಫೈನಾನ್ಷಿಯಲಿ ತುಂಬಾ ಕಷ್ಟ ಇದ್ದಾರೆ, ತುಪ್ಪ ಖರೀದಿ ಮಾಡೋಕ್ಕಾಗಲ್ಲ ಅಂದ್ರೆ ನಾಟಿ ಹಸುವಿಂದ ಹಾಲು ಹಾಕೊಳ್ಳಿ, ಇಲ್ಲಾಂದ್ರೆ ಕಾಯಿ ಹಾಲು ಹಾಕೊಂಡು ಕುಡಿವಿ. ಲೆಟ್ ದಮ್ ಡೂ ದಿಸ್ ಫಾರ್ 6 weeks. ನಾನು ಹೇಳಿದೆ ಕೆಂಪು ರಕ್ತ ಕಣದ ಆಯಸ್ಸು 120 ದಿನ. ಒಂದು ಸ್ವಲ್ಪ ದಿವಸ ತಗೊಂಡು ನೋಡ್ಲಿ, ಅವರೇ ನಿಮಗೆ ಒಂದು ನಂಬರ್ಗೆ ಬೇಕಾದ್ರೆ ಅವರು ಟೆಸ್ಟಿಮೋನಿಯಲ್ ಕಳಿಸ್ಬೋದು. ಅವರು ನಾನು ಇದು ತಗೊಂಡಿದ್ದೆ ಹಿಂಗಾಯ್ತು ಅಂತ. ಮೇ ಬಿ ವಿ ಕ್ಯಾನ್ ಟೆಲಿಕಾಸ್ಟ್. ಹೌದು ಹೌದು, ಖಂಡಿತ ಖಂಡಿತ. ಸೊ ಮಧುಮೇಹದ ಇಡೀ ಅಂದರೆ ಬಹಳಷ್ಟು ದೊಡ್ಡ ವಿಷಯ ಇದು. ಸೊ ಬಹಳ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅಂದರೆ ಹೇಗೆ ಹಾರ್ಟ್ ಅಟ್ಯಾಕ್ಗೆ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದಾಗಿರ್ಬೋದು, ಜೊತೆಗೆ ಇದು ಹೇಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀರಿ ಇಬ್ರಿಗೂ ಕೂಡ. ಥ್ಯಾಂಕ್ ಯು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಮಧುಮೇಹದ ಬಗ್ಗೆ ಇನ್ನೂ ಪ್ರಶ್ನೆಗಳಿದೆಯಾ, ಅಥವಾ ಸರ್ ಹೇಳಿದ ಹಾಗೆ ನೀವು ಕೂಡ ಈ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಬಹುದು. ಟ್ರೈ ಮಾಡಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಸಂಪರ್ಕಿಸಿ ಈ ಪ್ರಾಡಕ್ಟ್ಗಳನ್ನು ಬಳಸಬಹುದು. ಜೊತೆಗೆ ನಿಮ್ಮಲ್ಲಿರುವಂಥ ಸಮಸ್ಯೆಗಳು ತಿಳ್ಕೋಬೇಕು ಅಂದರೆ ವೈದ್ಯರಾದ ವಿನಯ್ ಅವರನ್ನು ಕೂಡ ನೇರವಾಗಿ ಸಂಪರ್ಕಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.